ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋ ಮೂಲಕವಾಗಿ ವಸ್ತ್ರ ಸಮಿತಿಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ವಿರೋಧವನ್ನ ಮಾಡಿದ್ದಾರೆ. ಮುಜರಾಯಿ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಮುಜರಾಯಿ ಇಲಾಖೆ ದೇಗುಲಗಳಲ್ಲಿ ಡ್ರೆಸ್ ಕೋಡ್ ತರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಮಾತನಾಡೋ ಮೂಲಕವಾಗಿ ವಸ್ತ್ರ ಸಂಹಿತೆ ನಿರ್ಧಾರವನ್ನ ವಿರೋಧ ಮಾಡಿದ್ದಾರೆ. ನಮ್ಮ ಮುಜರಾಯಿ ಇಲಾಖೆ ಈ ತೀರ್ಮಾನವನ್ನ ಮಾಡಿಲ್ಲ, ಅಂಥದ್ದೇ ಡ್ರೆಸ್ ಹಾಕಬೇಕು, ಇಂಥದ್ದೇ ಹಾಕಬಾರ್ದು ಅನ್ನುವಂತಹ ಯಾವ ಒಂದು ಕಾನೂನು ಕೂಡ ಯಾರು ತರಬಾರ್ದು, ಅದು ತಪ್ಪಾಗುತ್ತೆ. ಶರ್ಟ್ ಪ್ಯಾಂಟ್ ಧರಿಸಬೇಡಿ, ಸೀರೆಯನ್ನೇ ಹಾಕಿ, ಈ ರೀತಿಯ ನಿಯಮಗಳನ್ನ ನಾನು ಒಪ್ಪೋದಿಲ್ಲ. ಭಕ್ತಿ ಮುಖ್ಯ, ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಗವಂತನಿಗೆ ಸಲ್ಲುತ್ತೆ ವಿನಃ ಬಟ್ಟೆಗಳಿಂದಲ್ಲ ಅಂತ ಹೇಳಿದ್ದಾರೆ ಸಿಎಂ. ಯಾವುದು ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕಬಹುದು, ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ, ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ, ಆಷಾಢ ಮೂರ್ತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು?